ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಖೋವಾ ಪ್ಯಾಕೆಟ್ ತರಿಸ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತು ನಾನು ಮಾಡ್ತಿರೋದು ಖೋವಾ ಹೋಳಿಗೆ. ನಾನಿಲ್ಲಿ ಖೋವಾ 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಹೋಳಿಗೆ ಮಾಡೋಕ್ಕೆ ಫಸ್ಟು ಹಿಟ್ಟನ್ನ ಕಲಿಸ್ಕೊಳ್ಳೋದ. ಅದಕ್ಕೆ ನಾನು 2 ಕಪ್ಪಷ್ಟು ಮೈದಾ ತೊಗೋತಿದ್ದೀನಿ. 1/4 ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಈಗ ಮೈದಾ ಹಸಿಟ್ಟ ಮೇಲೆ ಅದು ಎಣ್ಣೆನ ಹಾಕಬೇಕು. ಎಣ್ಣೆ ಹಾಕಿದಾಗ ಸ್ವಲ್ಪ ಬಬಲ್ಸ್ ಥರ ಬರುತ್ತೆ. ಆ ಥರ ಎಣ್ಣೆ ಕಾದಿರಬೇಕು. ಈಗ ಮೈದಾ ಹಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಒಂದು ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಇಟ್ಕೊಂಡು ಬಿಡಬೇಕು. ಅದೇನಾದರೂ ಕ್ರ್ಯಾಕ್ ಏನಾದರೂ ಬಿಟ್ಟರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಬಿಸಿ ಎಣ್ಣೆ ಯಾಕೆ ಹಾಕೋತೀವಿ ಅಂದರೆ ಹೋಳಿಗೆ ಅರ್ಧೋಗುತ್ತೆ ಲಟ್ಟಿಸುವಾಗ, ಅದಕ್ಕೋಸ್ಕರ ಬಿಸಿ ಎಣ್ಣೆ ಹಾಕ್ಕೋತೀವಿ. ಆಮೇಲೆ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಾರ್ಮಲ್ ನಾವು ಹೋಳಿಗೆಗೆ ಹೆಂಗೆ ಸಾಫ್ಟಾಗಿ ಮಾಡ್ತೀವಿ ಅದೇ ಥರ. ಲಾಸ್ಟ್ಗೆ ನಾವು ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು. ನಾನಿಲ್ಲಿ ನೆಕ್ಸ್ಟು ಮಿಕ್ಸಿ ಜಾರ್ ತೊಗೊಂಡು 1 ಕಪ್ಪಷ್ಟು ಸಕ್ಕರೆ, 1-2 ಏಲಕ್ಕಿ, ಸಕ್ಕರೆನ ಪೌಡರ್ ಥರ ಮಾಡ್ಕೊಳ್ಳಿ ಸಣ್ಣದಾಗಿ. ಈಗ ಇಲ್ಲಿ ಒಂದು ಕಡೆಗೆ 2 ಸ್ಪೂನಷ್ಟು ಎಣ್ಣೆ, ಆಮೇಲೆ ಖೋವಾ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಒಂದು ಸ್ವಲ್ಪ ವಾಸನೆ ಘಮ ಘಮ ಅಂತ ಬರ್ತಾ ಇರ್ತದೆ ಖೋವಾದು. ಈಗ ಖೋವಾ ಬಂದು ಸಾಫ್ಟ್ ಆಯ್ತೈತೆ ಸ್ವಲ್ಪ. ಈಗ ನೆಕ್ಸ್ಟ್ ನಾವು ಸಕ್ಕರೆ ಹಾಕೋಬೇಕು. ಪುಡಿ ಮಾಡಿರೋ ಸಕ್ಕರೆ, ಅದು 1 ಕಪ್ಪಷ್ಟು. ಏಲಕ್ಕಿ ಎಲ್ಲ ಹಾಕಿದ್ವಿ ಇದಕ್ಕೆ. ಇದು 10-15 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಗಟ್ಟಿ ಥರ ಆಗುತ್ತೆ. ಇದು ರೆಡಿಯಾಗಿದೆ ಅಂತ ಅರ್ಥ. ನೆಕ್ಸ್ಟು ನಾವು ಹೋಳಿಗೆ ಮಾಡ್ಕೊಳ್ಳೋದ. ಇಲ್ಲಿ ನಾನು ಚಿಕ್ಕದು ಬಾಲ್ ಮಾಡ್ಕೊಂಡಿದ್ದೀನಿ ಮೈದಾ ಮತ್ತು ಖೋವಾದು. ಅದನ್ನು ಅದ್ರ ಒಳಗೆ ಹಾಕ್ಬಿಟ್ಟು ಫಿಲ್ಲಿಂಗ್ ಮಾಡ್ಕೋಬೇಕು. ಫಸ್ಟು ನಾವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಸೈಡಿಂದ. ಆಮೇಲೆ ಸೈಡಿಂದ ಲಟ್ಟಿಸ್ಕೊಬರ್ಬೇಕು. ನಿಮಗೆ ತೆಳುವಾಗಿ ಬರುತ್ತೆ ಸೈಡಿಂದ ಲಟ್ಟಿಸ್ಕೊಬಂದರೆ. ಆಮೇಲೆ ಅರ್ಧೋಗಲ್ಲ ನೋಡಿ. ಈಗ ಲಟ್ಟಿಸ್ಕೊಂಡು ಆಗಿದೆ. ಎಲ್ಲೂ ಸೈಡಲ್ಲೂ ಒಂದು ಸ್ವಲ್ಪನೂ ಅರ್ಧಿಲ್ಲ. ಈಗ ನೆಕ್ಸ್ಟು ತವ ಮೇಲೆ ಹಾಕೋದ. ತವ ಮೇಲೆ ಹಾಕ್ಕೊಂಡು 2 ಸೈಡು ಬೇಯಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಎಣ್ಣೆ ಬೇಕಾದ್ರೂ ಹಾಕೋಬೋದು, ತುಪ್ಪ ಬೇಕಾದ್ರೂ ಹಾಕೋಬೋದು. ಸಿಂಪಲ್ಲಾಗಿ ಟೇಸ್ಟಿಯಾಗಿರುವ ಖೋವಾ ಹೋಳಿಗೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್